ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಭಾಳ ಜನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾಯಿದ್ರು. ಸರ್, ನಮ್ಮದು ಈಗ 89 ಆಗಿದೆ, ಒಬ್ಬರದು 82 ಆಗಿದೆ ಸರ್, ಹೆಂಗೆ ಸರ್ ಪಾಸು ಏನು ಇದ್ರ ಬಗ್ಗೆ ತಿಳಿತಾ ಇಲ್ಲ. ಮತ್ತು ಫೈನಲ್ ಕೀ ಆನ್ಸರ್ ಬಂದರೆ ಏನಾದರೂ ಚೇಂಜ್ ಆಗುತ್ತಾ? ನಮ್ಮದು 91 ಆಗಿದೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಹೋಗುತ್ತಾ, ಯಾವ ರೀತಿ ಏನು ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆಲ್ಲ ಉತ್ತರ ಇದೆ ನೋಡಿ ಇಲ್ಲಿ. ನೋಡಿರಿ, ಅರ್ಹತಾ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಮಾಣ ಪತ್ರದ ಬಗ್ಗೆ ಒಂದು ಮಾಹಿತಿ ಇದೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ, ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ವರ್ಗ ಮತ್ತು 2A, 2B, 3A, 3B ಗುಂಪುಗಳಿಗೆ ಅಂದರೆ OBC ಮತ್ತು GM ಕಾಸ್ಟ್ಗಳಿಗೆ ಸೇರಿರುವ ಅಭ್ಯರ್ಥಿಗಳು ಕರ್ನಾಟಕ ಅರ್ಹತಾ ಪರೀಕ್ಷೆಯಲ್ಲಿ 60% ಅರ್ಹತಾ ಅಂಕಗಳನ್ನು ಪಡೆಯಬೇಕು. ಅಂದರೆ ಎಷ್ಟಾಯಿತು? 90 ಅಂಕಗಳನ್ನು ಪಡೆಯಬೇಕು. ಆಯಿತಾ? ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ವರ್ಗ 1 ಹಾಗೂ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ 55% ಅಂಕ ಪಡೆಯಬೇಕು. ಅಂದರೆ ಇಲ್ಲಿ ಏನಾಗುತ್ತೆ, 82 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಬಟ್ 82 ತೊಗೊಂಡ್ರೂ ನಡೆಯುತ್ತೆ. ಯಾಕೆ ಅಂದರೆ CTETಯಲ್ಲಿ ಒಬ್ಬರದು ಹಿಂಗೆ ಆಗಿತ್ತು. CTETಯಲ್ಲಿ ಏನಿದೆ 82 ಪಾಯಿಂಟ್ ಸಮಥಿಂಗ್ ತೊಗೋಬೇಕು. OBC ಕಾಸ್ಟಲ್ಲಿ, OBC ಕಾಸ್ಟಿಗೆ ಕೂಡ 82 ತೊಗೋಬೇಕಲ್ಲಿ. SC ST OBC ಕಾಸ್ಟ್ 82 ತೊಗೋಬೇಕಲ್ಲಿ. ಅಲ್ಲಿ GMಗೆ ಮಾತ್ರ 90 ಇದೆ. ಸೊ ಇಲ್ಲೇನಿದೆ, OBC ಮತ್ತು GMಗೆ 90 ಇದೆ. SC ST ಮತ್ತು ಪ್ರವರ್ಗ 1, ಪ್ರವರ್ಗ ಅವಕ್ಕೇನಿದೆ 82 ಇದೆ. ಇಲ್ಲೇನಿದೆ 82ಗೆ ಕ್ವಾಲಿಫೈಡ್, CTETಯಲ್ಲಿ ಕ್ವಾಲಿಫೈಡ್ ಕೊಟ್ಟಿದ್ದಾನೆ. ಮಾರ್ಕ್ಸ್ ಕಾರ್ಡು ನಾನು ನಿಮ್ಗೆ ತೋರಿಸ್ತೀನಿ ಒಂದ್ಸರಿ. 82ಗೆ ಕ್ವಾಲಿಫೈಡ್ ಇದೆ. 82 ಬಂದರೆ ನಿಮಗೆ ಸಾಕು, ಕ್ವಾಲಿಫೈಡ್ ಆಗುತ್ತೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕೆಲವೊಬ್ಬರಿಗೆ ಫೈನಲ್ ಕೀ ಆನ್ಸರ್ ಬರ್ತಾಯಿದೆ ಸರ್, ಆವಾಗ 1-2 ಮಾರ್ಕ್ಸ್ ಹೆಚ್ಚಿಗೆ ಕಡಿಮೆ ಆಗ್ಬೋದು. 2 ಮಾರ್ಕ್ಸ್ ಮ್ಯಾಕ್ಸಿಮಮ್ ನನಗನ್ಸಿ ತಿಳಿದ ಮಟ್ಟಿಗೆ 2 ಮಾರ್ಕ್ಸು ವೇರಿಯೇಷನ್ ಆಗ್ಬೋದು. ನಿಮಗದು ಪ್ಲಸ್ಸು ಆಗ್ಬೋದು, ಮೈನಸ್ಸು ಆಗ್ಬೋದು. ಬಟ್ ಆಲ್ಮೋಸ್ಟ್ ಆಲ್ ನೀವು 2 ಬಂದಾಗ ಒಂದು ಪ್ಲಸ್ಸು, ಒಂದು ಮೈನಸ್ ಆಗುವ ಸಾಧ್ಯತೆಗಳಿವೆ. ಸೊ ಆದ್ದರಿಂದ ನಿಮ್ದು ಎಷ್ಟು ಸ್ಕೋರ್ ಅದಲ್ಲ ಅದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಡಿಪೆಂಡ್ಸ್ ಆನ್ ನಿಮ್ಮ ಮಾರ್ಕ್ಸ್ ಮೇಲೆ. ಈಗ 90 ತೊಗೊಂಡವ್ರು ಆಲ್ಮೋಸ್ಟ್ ಆಲ್ ಸೇಫ್ ಅಂತ ಅನ್ಬೋದು. ಒಂದು ಪ್ಲಸ್ಸು ಆಗ್ಬೋದು ಅಂತ ಇಟ್ಕೊರಲ್ಲ, ನೆಗೆಟಿವ್ ಆಗಿ ತಿಳ್ಕೊತೀರಿ ನೀವು. 90 ಇದೆ, 2 ಮಾರ್ಕ್ಸ್ ಬಂದರೆ 92 ಆಗುತ್ತೆ ಅಂತ ಇಟ್ಕೊಳ್ಳಿ, ಅಥವಾ 91 ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ ಪಾಸಿಟಿವ್ ಆಗಿರಿ. ಆಲ್ಮೋಸ್ಟ್ ಆಲ್ ನೀವು ಪಾಸ್ ಆಗ್ತೀರಾ, ಎಲ್ಲರೂ ಪಾಸ್ ಆಗ್ತೀರಾ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.